ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ಬೆಳ್ಳು ಕರ್ತಲೆ ನಂಬಬೇಕು ಒಂದು ಹಕ್ಕಿ ಹಿಡಿದ್ಬಿಡ್ತು. ಆ ಹಕ್ಕಿ ಬದುಕಿಸ್ಬೇಕಂತ ಎಷ್ಟು ಟ್ರೈ ಮಾಡಿದೆ, ಅರಿಶಿನ ಪುಡಿ ಹಚ್ಚಿದೆ ತಗೊಬಂದು, ಆದರೆ ಅದು ಬದುಕಲೇ ಇಲ್ಲ ಪಾಪ. ಜಾಸ್ತಿ ಇದಾಯ್ತಾಯಿತ್ತು, ಪೆಟ್ಟಾಗಿತ್ತು. ಅಲ್ಲಿಗೆ ಅರಿಶಿನ ಪುಡಿ ಎಲ್ಲ ಹಚ್ಚಿದೆ ಬದುಕುತ್ತಾ ಅಂತ ಹೇಳಿ, ಬದುಕಲೇ ಇಲ್ಲ, ಸತ್ತೇ ಹೋಯ್ತು ಲಾಸ್ಟಿಗೂ. ನೋಡಿ, ಇದೇ ಹಕ್ಕಿ ಸತ್ತೇ ಹೋಗ್ಬಿಟ್ಟೈತೆ ಪಾಪಚ್ಚಿ. ಅರಿಶಿನ ಪುಡಿ ಹಾಕಿ ಒಂದು ಪ್ಲಾಸ್ಟಿಕ್ ಬುಟ್ಟಿಲಿ ಇಟ್ಟಿದ್ದೆ, ಮತ್ತು ಬಂದು ಹಿಡಿದು ಬಿಡ್ತೈತೆ ಅಂತ ಹೇಳಿ ಒಳಗೆ. ಇವಾಗ ಬಂದು ನೋಡ್ತೀನಿ, ಬಾಳೆಹಣ್ಣು ಕೊಡೋಣ ಅಂತ ನೋಡಿದೆ, ಸತ್ತೇ ಹೋಗ್ಬಿಟ್ಟೈತೆ ಪಾಪಚ್ಚಿ. ಬೇಜಾರಾಯ್ತೈತೆ. ಹಿಂಗೆ ನೋಡಿ ಲೈಫ್, ಇಷ್ಟೇ ಲೈಫ್. ಇರೋವರೆಗೂ ಅಷ್ಟೇ ಜೀವ, ಇಲ್ಲ ಅಂದರೆ ಇಲ್ಲ. ಜೀವ ಇದ್ದಿದ್ರೆ ಎಲ್ಲೆಲ್ಲೋ ಹಾರಾಡ್ಕೀತ ಓಡಾಡ್ತಿತ್ತು. ಸತ್ತ ಮೇಲೆ ಹೆಂಗೆ ಮಲ್ಗೈತೆ ನೋಡ್ರಿ ಪಾಪ. ಅತ್ತಗೂ ಇಲ್ಲ ಇತ್ತಗೂ ಇಲ್ಲ, ಸತ್ತ ಮೇಲೆ ನೋಡಿ. ಹಿಡ್ಕೊ ಬರೋ ಹೊತ್ನಾಗ ಕೊಚ್ಚೋಕೆ ಬರೋದು, ಹಿಡ್ಕೊಬಂತವಳೆ ಅಂತ ಹೇಳಿ. ಅದು ಬೆಕ್ಕಿಂದ ಬಿಡಿಸ್ಕೊಂಡು ಇಟ್ಕೊಬಂದೆ. ಆ ಬೆಕ್ಕು ಏನಾರ ಊಟ ಹಾಕ್ಲಿ ಏನು ಹಾಕ್ಲಿನಿ ಇಂಥ ಕೆಲಸ ಮಾಡ್ತಾನೇ ಇರ್ತೈತೆ ಬೆಕ್ಕು. ನೋಡಿ ಫ್ರೆಂಡ್ಸ್, ಸತ್ತೇ ಹೋಗ್ಬಿಟ್ಟೈತೆ. ಬೇಜಾರಾಯ್ತೈತೆ. ನಮ್ಮ ಬೆಕ್ಕು ಮಾಡಿದ್ದು ಒಂದಲ್ಲ ನೋಡಿ. ಬೆಕ್ಕು ಇದಾವಲ್ಲ, ಅವು ಎಂಥ ದೊಡ್ಡ ಹಕ್ಕಿನ ಹಿಡಿದಿತ್ತು ಅಂದರೆ, ಎಷ್ಟು ದೊಡ್ಡಕ್ಕೈತೆ ನೋಡಿ. ಎಷ್ಟು ದೊಡ್ಡಕ್ಕಿದ್ರೂ ಹಿಡಿದ್ಬಿಟ್ಟೈತೆ. ಈ ಬೆಕ್ಕಿನ ಹಿಟ್ಟಕ್ಕೆ ಸತ್ತೇ ಹೋಗ್ಬಿಟ್ಟೈತೆ ಪಾಪಚ್ಚಿ. ಮಾಡೋದಿದ್ದು ಒಂದಲ್ಲ. ನಮ್ಮ ಬೆಕ್ಕು ಊಟ ಹಾಕ್ತೀವಿ, ಎಲ್ಲ ಹಾಕ್ತೀವಿ, ಹಾಲು ಹಾಕ್ತೀವಿ, ಎಲ್ಲ ಹಾಕ್ತೀವಿ, ಆದ್ರೂ ಅದು ಮಾಡೋ ಕೆಲಸ ನೋಡಿ ಪಾಪ ಸತ್ತೇ ಹೋಯ್ತು. ಇನ್ನೊಂದು ಇದ್ರ ಜೊತೆಗಿರೋದು ಅವಾಗಿಂದ ಇಲ್ಲೇ ಓಡಾಡ್ತೈತೆ ಫ್ರೆಂಡ್ಸ್ ಪಾಪಚ್ಚಿ. ಅದು ಹುಡುಕ್ತಾಯಿತೋ ಏನೋ ಗೊತ್ತಿಲ್ಲ, ಸತ್ತೇ ಹೋಗ್ಬಿಟ್ಟೈತೆ ನೋಡಿ. ಎಷ್ಟು ಬೇಜಾರಾಯ್ತೈತೆ ಅಂತ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಪಾಪ ಏನು ಮಾಡಲಿ. ಇದನ್ನು ಹಾಕಿದೆ, ಅರಿಶಿನ ಪುಡಿ ಹಚ್ಚಿದೆ. ಅರಿಶಿನ ಪುಡಿ ಹಚ್ಚಿದ್ರು ಅದು ಬದುಕಲಿಲ್ಲ. ಏನು ಹಾಕಬೇಕು ಅಂತ ಗೊತ್ತಾಗಲಿಲ್ಲ, ಏನೂ ಇರಲಿಲ್ಲ. ಅರಿಶಿನ ಪುಡಿ ಇತ್ತು, ಹಾಕಿದ್ದೆ, ಆದರೆ ಬದುಕಲಿಲ್ಲ. ಅದೊಂದು ಸ್ವಲ್ಪ ಬ್ಲಡ್ಡೆಲ್ಲ ಬ್ಲೀಡಿಂಗ್ ಆಗ್ತಿತ್ತು. ಬ್ಲೀಡಿಂಗ್ ಸ್ಟಾಪ್ ಆಗಲಿ ಅಂತ ಹೇಳಿ ಅರಿಶಿನ ಪುಡಿ ಹಚ್ಚಿದೆ, ಆದರೂ ಬದುಕಲಿಲ್ಲ. ಬೆಳ್ಳು ಕರ್ಕ್ಲಿನಿ ತಿಂಡಿ ಹಾಕಿದ್ದೀನಿ, ಹಾಕಿ ತಿನ್ಕೊಂಡು ಹೋಗೈತೆ. ಆಮೇಲೆ ಸ್ವಲ್ಪ ಹೊತ್ತಿನೊಳಗೆ ಇಲ್ಲೇ ಮನೆ ಈ ಕಡೆ ಇಲ್ಲಿ ಹಿಂದೆನೇ ಹಂಗೆ ಹೋಗಿ ಹಿಡ್ದೇ ಬಿಡ್ತು, ಮನೆ ಹತ್ರನೇ. ಅದರಲ್ಲೂ ನಮ್ಮ ಡ್ಯಾಡಿ ನನ್ನ ಮಗಳು ಹೋಗಿ ತಗೊಬಂದರು. ಆಮೇಲೆ ನಾನು ಅರಿಶಿನ ಪುಡಿ ಹಾಕಿದ್ದೆ, ಬ್ಲೀಡಿಂಗ್ ಸ್ವಲ್ಪ ಸ್ಟಾಪ್ ಆಗಲಿ, ಆಮೇಲೆ ಏನಾದರೂ ಹಚ್ಚೋಣ, ಏನಾದರೂ ಮಾಡೋಣ ಅಂತ ಹೇಳಿ ಸತ್ತೇ ಹೋಗ್ಬಿಟ್ಟೈತೆ. ಏನು ಮಾಡೋದು, ಛೇ ಪಾಪಚ್ಚಿ. ನೋಡೋಕ್ಕೆ ಬೇಜಾರಾಯ್ತೈತೆ ನೋಡಿ. ಇದೇನು ಹಕ್ಕಿ ಅಂತ ಗೊತ್ತಿಲ್ಲ. ಈ ಥರದವೆಲ್ಲ ಜಾಸ್ತಿ ಇದ್ದಾವೆ ನಮ್ಮ ಮನೆ ಹತ್ರ, ಬರ್ತವೆ. ಈ ಬೆಕ್ಕಿನ ಕಾಡ್ದಾಗೆ ಎಲ್ಲ ಸತ್ತೋಗ್ಬಿಡ್ತವೆ. ಬೆಕ್ಕಿಗೆ ಎಷ್ಟು ಊಟ ಹಾಕಿದ್ರೂ ಈ ಥರ ಹಿಡಿಯೋದನ್ನೇ ಬಿಡಲ್ಲ. ನಮ್ಮ ಮನೆ ಕೋಳಿ ಪಿಳ್ಳಿ ಸಮೇತ ಹಿಡ್ದು ತಿಂತೈತೆ ನಮ್ಮ ಮನೆ ಬೇಕು. ಅದೇನು ದೊಡ್ಡದಲ್ಲ, ಚಿಕ್ಕದು. ಒಂದು 3 ತಿಂಗಳು 4 ತಿಂಗಳು ಆಗೈತೆ ಅಷ್ಟೇ, ಚಿಕ್ಕ ಮರಿ. ಆದ್ರೂ ಅದು ಮಾಡೋ ಕೆಲಸ ದೊಡ್ಡಕೈತೆ ನೋಡಿ ಪಾಪ. ಸಾಯಿಸೇ ಬಿಡ್ತು ಪಾಪ. ನಾನು ಉಳಿಸ್ಬೇಕಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟೆ, ಬಟ್ ಉಳಿದಿಲ್ಲ, ಸತ್ತೇ ಹೋಯ್ತು. ಏನು ಮಾಡೋದು, ಸ್ವಲ್ಪ ಇರಲಿ, ಸ್ವಲ್ಪ ಹೊತ್ತು ಬಿಟ್ಟು ಏನಾದರೂ ಹಾಕೋಣ, ಮತ್ತೆ ಬಂದು ಹಿಡಿದು ತಿನ್ಕೊಬಿಡ್ತೈತೆ ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಇದ್ರಲ್ಲಿ ಕೌಚ್ ಹಾಕಿದೆ. ಆದರೆ ಏನು ಮಾಡೋದು, ಸತ್ತೇ ಹೋಗ್ಬಿಟ್ಟತ್ತೆ. ಬಂದು ತೆಗೆದು ನೋಡಿ ಅಷ್ಟಲೇ ಬಾಯಿಗೆ ಒಂದು ಹನಿ ನೀರು ಬಿಡೋಕ್ಕಾಗಿಲ್ಲ. ಇನ್ನೊಂದು ಇದ್ರ ಜೊತೆದೆ ಪಾಪ ಇಲ್ಲೇ ಸುತ್ತಾಯ್ತು. ಅವಾಗಿಂದ ಅದು ಸೌಂಡ್ ಮಾಡ್ಕೊಂಡು ಇಲ್ಲೇ ಸುತ್ತಾಡ್ತೈತೆ, ಎಲ್ಲೋಗೈತೋ ಅಂತ ಹೇಳಿ. ಮನುಷ್ಯರಿಗೂ ಅಷ್ಟು ಭಾವನೆಗಳಿರಲ್ಲ ಫ್ರೆಂಡ್ಸ್. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಷ್ಟೊಂದು ಭಾವನೆಗಳಿರ್ತವೆ ಅಂತ ಅಂದರೆ, ಇದು ಸತ್ತೋಗೈತೆ. ಅದು ಹಿಡ್ದಾದ್ಮೇಲೆ ಎಷ್ಟು ಬೆಳಗ್ಗೆ ಹಿಡ್ದಿರೋದು ಇದು ಇವಾಗ ಸತ್ತೋಗಿರೋದಾಗಲೇ 11-11:30 ಆಗೈತೆ. ಇಲ್ಲಿವರೆಗೂ ಒಂದು 4-5 ತಾಸಿಂದ ಇದ್ರ ಜೊತೆಗಿರೋದು ಇಲ್ಲೇ ಒಯ್ಕಿತಾನೇ ಓಡಾಡ್ತೈತೆ. ಅವಾಗಲಿಂದನೂ ಇಲ್ಲೇ ಒಯ್ಕಿತಾನೇ ಓಡಾಡ್ತೈತೆ, ಹುಡುಕ್ತಾ ಐತೆ ಇದನ್ನು. ಅವಾಗಿಂದ ಹುಡುಕ್ತಾ ಐತೆ ಪಾಪಚ್ಚಿ. ಬೇಜಾರಾಯ್ತು.
ಫ್ರೆಂಡ್ಸ್ ಇದ್ರ ಜೊತೆಗೆ ಇತ್ತಲ್ಲ ಅದು ಇನ್ನೊಂದು ಹಕ್ಕಿ ಹಾರಾಡ್ತಾನೆ ಐತೆ, ಕೂಕೀತ ಹಾರಾಡ್ತಾ ಐತೆ. ಆದರೆ ಅದು ಒಂದು ಹತ್ರ ನಿಲ್ತಾ ಇಲ್ಲ, ಅತ್ತಾಗಿತ್ತಾಗ ಹಾರಾಡ್ತಾ ಐತೆ. ನನ್ನ ಫೋನಾಗ ಅಷ್ಟು ಕ್ಯಾಪ್ಚರ್ ಆಗ್ತಾ ಇಲ್ಲ, ದೂರ ಹತ್ರ ಹೋಗಿ ಮಾಡೋಕ್ಕಾಗಲ್ಲ, ಅವ್ರದ್ದು ಹಾರೋಗ್ಬಿಡ್ತೈತೆ. ಅದಕ್ಕೆ ಮಾಡಿದ್ದೀನಿ. ಪಾಪ ಅನ್ನಿಸ್ತೈತೆ, ಕೂಕೀತ ಹಾರಾಡ್ತಾ ಐತೆ. ಮಾತ್ರ ಹೊಟ್ಟೆ ಉರಿತೈತೆ. ಮನುಷ್ಯರುಗಳಿಗೂ ಇಷ್ಟು ಫೀಲಿಂಗ್ಸ್ ಇರುತ್ತೋ ಇಲ್ಲೋ, ಈ ಹಕ್ಕಿ ನೋಡಿ ಅದಕ್ಕೆ ಎಷ್ಟು ಫೀಲಿಂಗ್ಸ್ ಇರಬೇಡ ಹೇಳಿ. ಅವಾಗ್ಲಿಂದನೂ ಹಾರಾಡ್ತಾನೆ ಐತೆ, ಕೂಕಿತ ನೋಡಿ ಅಲ್ಲಲ್ಲಿ ಹಾರಾಡ್ತೈತಲ್ಲ ಅದೇ ಹಕ್ಕಿ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಫ್ರೆಂಡ್ ನೋಡಿ. ಅದು ಎರಡೆರಡು ಹಕ್ಕಿ ಒಂದು ಗ್ರೂಪ್ ಇತ್ತು, ಒಟ್ಟ ಒಂದು 4 ಈ ಹಕ್ಕಿ ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯಿತು. ಹಂಗೇನೆ ಪೇರ್ ನೋಡಿ ಕಲಿಯೋದು ಅದರಲ್ಲಿ ಮನುಷ್ಯರುಗಳು ತುಂಬ ಐತೆ ಅಂತ ಹೇಳಿ ಅನ್ನಿಸ್ತು. ಯಾಕೆಂದರೆ ನಾವು ನಮ್ಮ ಜೊತೆಲಿದ್ದವ್ರ ಜೊತೆಗೆ ಸ್ವಲ್ಪಕ್ಕೆ ಜಗಳ ಆಡ್ಕೊಂಡ್ಬಿಡ್ತೀವಿ, ಮಾತು ಎಷ್ಟೋ ದಿನಗಳ ಕಾಲ. ಆದರೆ ನೋಡಿ ಇದು ಕಂಡಿಲ್ಲ ಅಂತ ಹೇಳಿ ಇದ್ರ ಜೊತೆಗಿರೋದು ಇನ್ನೊಂದು ಹಕ್ಕಿ. ಹೇಳಬೇಕಂದ್ರೆ ಇಡೀ ದಿನ ಇಲ್ಲೇ ಹಾರಾಡ್ತಾ ಕೂಗ್ತಾನೆ ಐತೆ. ಬೇಜಾರಾಯ್ತೈತೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಟೇಕ್ ಕೇರ್.